Hi everyone, welcome to the science class, the world of wonderful facts. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಬೂಸ್ಟರ್ ಸೀರೀಸ್ ಫಾರ್ SSLC ಸೈನ್ಸ್. ಈ ಎಕ್ಸಾಮ್ ಬೂಸ್ಟರ್ ಸೀರೀಸ್ ಅಲ್ಲಿ ನಾವು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈಗಾಗಲೇ ಮಾಡೆಲ್ ಪೇಪರ್ ಅನ್ನ ಕೂಡ ಸಾಲ್ವ್ ಮಾಡಿದೀವಿ, KSEAB ಅವರು ಬಿಟ್ಟಿರ್ತಕ್ಕಂಥದ್ದು. ಈಗ ನಾವು ಈ ಸೀರೀಸ್ ಅಲ್ಲಿ ದಿಸ್ ಇಸ್ ಎಪಿಸೋಡ್ 2 ಆಕ್ಚುಲಿ. ಈ ಒಂದು ಎಪಿಸೋಡ್ ನಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯನ್ನು 2022-23 ನಲ್ಲಿ ಅಂದರೆ ಈ ವರ್ಷದ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಏನು ನಡೀತು ಆ ಒಂದು ಪ್ರಿಪರೇಟರಿ ಎಕ್ಸಾಮ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ದ ಸಾಲ್ವಿಂಗ್ ಆಫ್ ದಿಸ್ ಪೇಪರ್ ಆರ್ ದ ಇಂಟೆನ್ಷನ್ ಆಫ್ ಸಾಲ್ವಿಂಗ್ ದಿಸ್ ಪೇಪರ್ ಈಸ್ ನಾಟ್ ಜಸ್ಟ್ ಟು ಫೈಂಡ್ ದ ಆನ್ಸರ್ಸ್ ಫಾರ್ ದ ಕ್ವಶನ್ಸ್ ಗಿವನ್. ಓಕೆ, ಏನು ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆ ಜಸ್ಟ್ ಆನ್ಸರ್ ಫೈಂಡ್ ಔಟ್ ಮಾಡೋದಲ್ಲ, ಬಟ್ ಅದನ್ನು ಮೇನ್ ಎಕ್ಸಾಮ್ಗೆ ನಾವು ಲಿಂಕ್ ಮಾಡ್ಕೊಳ್ತಾ, ಅಂದರೆ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಅಟೆಂಡಿಂಗ್ ಮೇನ್ ಎಕ್ಸಾಮ್, ಏನು ಪಬ್ಲಿಕ್ ಎಕ್ಸಾಮ್ ನಡೆಯುತ್ತೆ ಅದನ್ನು ಅಟೆಂಡ್ ಮಾಡೋ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಪೇಪರ್ನ ಅನಾಲಿಸಿಸ್ ಮಾಡ್ತಿದ್ವಿ. ಹೇಗೆ ಮಾಡೋದು ಅಂತಂದರೆ, ಲೈಕ್ ಈಗಾಗಲೇ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿರ್ತೀರಿ, ಒಂದು ಸಿಂಗಲ್ ಕ್ವಶನನ್ನು ತೆಗೆದುಕೊಂಡು ಅದಕ್ಕೆ ರಿಲೇಟೆಡ್ ಆಗಿರೋ ಕಾನ್ಸೆಪ್ಟನ್ನು ಓದ್ತಾ ಒಂದೇ ಪೇಪರಲ್ಲಿ ಹೋಲ್ ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಕವರ್ ಮಾಡ್ತಾ ಹೋಗ್ಬೋದು. ಸೊ ಹೇಗೆ ಅನ್ನೋದನ್ನು ನಾವು ಈಗಾಗಲೇ ಫಸ್ಟ್ ಚಾಪ್ಟರಲ್ಲಿ ಫಸ್ಟು ಎಪಿಸೋಡಲ್ಲಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಇನ್ ದಿಸ್ ಎಪಿಸೋಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್. ಸೊ ಫಸ್ಟ್ ಪಾರ್ಟಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ the physics part, that is one multiple choice 1 mark and 2 marks questions and in this episode we are going to discuss the remaining part of the question paper. Okay na? So idanna ನೀವು ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಲಿ within a span of some days we can cover whole syllabus, that too with very interesting way. ಒಂದು ಇಂಟ್ರೆಸ್ಟಿಂಗ್ ವೇ ನಲ್ಲಿ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ತಾ ಹೋಲ್ ಸಿಲೆಬಸ್ ಅನ್ನು ನೀವು ರಿವೈಸ್ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಈಗಾಗಲೇ ಹೇಳ್ದಂಗೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ 2 marks questions. So now in this episode we are going to discuss 3 marks question. Physics part ಇಂದ ನಿಮಗೆ 3 questions ಇರುತ್ತೆ, 3 marks ಇಂದು total it carries 9 marks. ಈಗ ನಾವು ಫಸ್ಟ್ ಕ್ವಶನ್ ಅನ್ನು ನೋಡೋಣ. ದಟ್ ಇಸ್ 9th question in your syllabus. So that is question paper. Explain an experiment to state a current carrying conductor experiences a mechanical force when that conductor is placed in a magnetic field. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ನ ಪ್ಲೇಸ್ ಮಾಡಿದಾಗ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ, ಆ ಕಂಡಕ್ಟರ್ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಇದನ್ನು ಪ್ರೂವ್ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹೇಳಿ ಅಂತ. ಓಕೆ, ಸೊ ಸಮ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್. ಈ ಸ್ಟೇಟ್ಮೆಂಟ್ ಅನ್ನ ನೋಡ್ತಾರೆ, ದೇ ವಿಲ್ ಗೋ ಫಾರ್ ಎಲೆಕ್ಟ್ರಿಕ್ ಮೋಟರ್ ಇಮಿಡಿಯೇಟ್ಲಿ, ಯಾಕಂದ್ರೆ ಎಲೆಕ್ಟ್ರಿಕ್ ಮೋಟರ್ ಕೂಡ ಇದೇ ಬೇಸ್ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಕೇಳಿರೋದು ಎಕ್ಸ್ಪೆರಿಮೆಂಟ್ ಅಂತ. ಓಕೆ, ಸೊ ಎಕ್ಸ್ಪೆರಿಮೆಂಟ್, ಎಲೆಕ್ಟ್ರಿಕ್ ಮೋಟರ್ ಇಸ್ ಎ ಡಿವೈಸ್ ವಿಚ್ ಇಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಡಿವೈಸ್. ಅದು ವರ್ಕ್ ಆಗುತ್ತೆ. ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಅಂತ ಕೇಳಿದ್ರೆ ಓಕೆ, ಬಟ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಕೇಳಿರೋದ್ರಿಂದ ನಾವು ಇಲ್ಲಿ ಏನು ಡಯಾಗ್ರಾಮ್ ಅಲ್ಲಿ ಕೇಳ್ತಾ ಇದೆ ಅಲ್ಯೂಮಿನಿಯಂ ರಾಡ್ ಇಂದು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ ನೋಡಿ, ಸಿಂಪಲ್ ಆಗಿ ನೀವು ಆಕ್ಚುಲಿ ವರ್ಡ್ಸ್ ಅಲ್ಲಿ ಬರೀಬೇಕು, ಬಟ್ ನಾನು ಒಂದು ಪಿಕ್ಚರ್ ಇಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಅಲ್ಯೂಮಿನಿಯಂ ರಾಡ್ ಅಂತ ತಗೋಬೇಕು. ಟೇಕ್ ಎನ್ ಅಲ್ಯೂಮಿನಿಯಂ ರಾಡ್ ಅಂಡ್ ನೇಮ್ ಇಟ್ ಆಸ್ AB ಅಂತ ಅದಕ್ಕೆ ಹೆಸರನ್ನ ಕೊಡಬೇಕು. ಅಲ್ಯೂಮಿನಿಯಂ ರಾಡ್ ಅನ್ನ ಒಂದು ಹಾರ್ಸ್ ಶೂ ಮ್ಯಾಗ್ನೆಟ್ ನ ಎರಡು ಪೋಲ್ಗಳ ಮಧ್ಯದಲ್ಲಿ ಇಡಬೇಕು. ಯಾವ ರೀತಿ ಅಂತಂದ್ರೆ, ದ ಹಾರ್ಸ್ ಶೂ ಮ್ಯಾಗ್ನೆಟ್ ಶುಡ್ ಬಿ ವರ್ಟಿಕಲಿ, ದ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಶುಡ್ ಬಿ ವರ್ಟಿಕಲಿ ಫೇಸ್ ಅಪ್ವರ್ಡ್ಸ್ ಅಂಡ್ ನಾರ್ತ್ ಪೋಲ್ ವಿಲ್ ಫೇಸ್ ಡೌನ್ವರ್ಡ್ಸ್. ವರ್ಟಿಕಲಿ ಸೌತ್ ಪೋಲ್ ಮೇಲೆ ಇರಬೇಕು, ನಾರ್ತ್ ಪೋಲ್ ಕೆಳಗಡೆ ಇರಬೇಕು. ಸೊ ಮಧ್ಯದಲ್ಲಿ ಅಲ್ಯೂಮಿನಿಯಂ ರಾಡ್ ಅನ್ನ ನೀವು ಹ್ಯಾಂಗ್ ಮಾಡಿರಬೇಕು. ಈ ಅಲ್ಯೂಮಿನಿಯಂ ರಾಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಲ್ಲ ಆ ಡೈರೆಕ್ಷನ್ ಅಪ್ವರ್ಡ್ ಡೈರೆಕ್ಷನ್ ಇರಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈ ರೀತಿ ನೀವು ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಕನೆಕ್ಟ್ ದ ಅಲ್ಯೂಮಿನಿಯಂ ರಾಡ್ AB ಟು ದ ಬ್ಯಾಟ್ರಿ ಅಂಡ್ ಎ ಪ್ಲಗ್ ಕೀ ಅಂಡ್ ಎ ರಿಯೋಸ್ಟಾಟ್. ಒಂದು ರಿಯೋಸ್ಟಾಟ್ ಅನ್ನ ಕನೆಕ್ಟ್ ಮಾಡಬೇಕು. ಹೇಗೆ ಅಂದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಮೂರನ್ನ ಕನೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ವಿಚ್ ಆನ್ ಮಾಡಬೇಕು ಸರ್ಕ್ಯೂಟ್ ಅನ್ನ. ಯಾವಾಗ ಸ್ವಿಚ್ ಆನ್ ಮಾಡ್ತೀರಿ, ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಸ್ಟಾರ್ಟ್ಸ್ ಟು ಫ್ಲೋ ಇನ್ಸೈಡ್ ದ ಕರೆಂಟ್. ಸೊ ದಟ್ ಬಿಕಮ್ಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಓಕೆ, ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡ್ತೀರಿ, ದೆನ್ ದ ಅಲ್ಯೂಮಿನಿಯಂ ರಾಡ್ ವಿಲ್ ಡಿಸ್ಪ್ಲೇಸ್, ತಾನಿರೋ ಪ್ಲೇಸ್ ಇಂದ ಸ್ವಲ್ಪ ಚೇಂಜ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಓಕೆ, ಈ ಡಿಸ್ಪ್ಲೇಸ್ ಯಾಕಾಯ್ತು? ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ತನ್ನ ಪ್ಲೇಸ್ ಅನ್ನ ಚೇಂಜ್ ಮಾಡಬೇಕು, ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಫೋರ್ಸ್ ಆಕ್ಟ್ ಆಗ್ಬೇಕು ಅಲ್ವಾ? ಇಲ್ಲೂ ಕೂಡ ಅಲ್ಯೂಮಿನಿಯಂ ರಾಡ್ ಕಾನ್ಸ್ಟೆಂಟ್ ಆಗಿದ್ದು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಪಾಸ್ ಮಾಡಿದ ತಕ್ಷಣ ಡಿಸ್ಪ್ಲೇಸ್ ಆಯ್ತು ಅಂತಂದ್ರೆ, ದಟ್ ಮೀನ್ಸ್ ದಟ್ ಎ ಮೆಕ್ಯಾನಿಕಲ್ ಫೋರ್ಸ್ ಈಸ್ ಆಕ್ಟೆಡ್ ಅಪಾನ್ ಇಟ್. Okay, so this proves that the current carrying conductor experiences a mechanical force when that conductor is placed in a magnetic field. Okay, ಯಾಕೆ ಏನು ಅಂತ ಎಕ್ಸ್ಪ್ಲನೇಷನ್ ಏನು ಕೇಳಿಲ್ಲ, ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 3 marks ಸಿಗುತ್ತೆ. ವಿ ಕ್ಯಾನ್ ಗೋ ಫಾರ್
ಎಕ್ಸ್ಟೆಂಡೆಡ್ ಲರ್ನಿಂಗ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಕೇಳಿದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ. ಮತ್ತೆರಡು ಎಕ್ಸ್ಪೆರಿಮೆಂಟ್ ಇದೆ ಈ ಚಾಪ್ಟರ್ಲಿ. ಯಾವುದು? ಮ್ಯಾಗ್ನೆಟ್ ಕಾಯಿಲ್ ಎಕ್ಸ್ಪೆರಿಮೆಂಟು. ಓಕೆ, ಇದಾದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಸ್ಟ್ರೈಟ್ ಕಂಡಕ್ಟರ್. ಸ್ಟ್ರೈಟ್ ಕಂಡಕ್ಟರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅದೇನು ಮಾಡಬೇಕು, ಪಡ್ಕೋಬೇಕು ಅಂದ್ರೆ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದೊಂದಿದೆ. ಇದಾದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೆನ್ಸ್ ನ ಪ್ರಾಪರ್ಟೀಸ್ ಬಗ್ಗೆ ಕ್ವಶನ್ ಕೇಳ್ಬೋದು. ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ, ತುಂಬಾ ಈಸಿ ಇದು ಕಾನ್ಸೆಪ್ಟ್. ಬಟ್ ಇವೆರಡರ ಮೇಲೆ ಎಸ್ಪೆಷಲಿ ಇದ್ರ ಮೇಲೆ ನೀವು ಕನ್ಸಂಟ್ರೇಟ್ ಮಾಡಿರೋದಕ್ಕಿಲ್ಲ, ಸೊ ಅದನ್ನ ಕನ್ಸಂಟ್ರೇಟ್ ಮಾಡಿ. ಈ ಎಕ್ಸ್ಪೆರಿಮೆಂಟ್ ಕೆಲವು ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ, ಹಾಗಾಗಿ ನೀವು ಓದಿರ್ತೀರಾ ಅನ್ಕೊಂಡಿದ್ದೀನಿ, ಮತ್ತೆ ರಿವೈಸ್ ಮಾಡಿ. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಕಂಡಕ್ಟರ್ ಆಫ್ ಡಿಫ್ರೆಂಟ್ ಶೇಪ್ಸ್. ಬೇರೆ ಬೇರೆ ಶೇಪ್ ಆಫ್ ಕಂಡಕ್ಟರ್ ಅಲ್ಲಿ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಶೇಪ್ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ? ಸೋಲೆನಾಯ್ಡ್ ಇದೆ, ಸ್ಟ್ರೈಟ್ ಕಂಡಕ್ಟರ್ ಇದೆ, ಓಕೆನಾ, ಸರ್ಕ್ಯುಲರ್ ಲೂಪ್ ಇದೆ. ಓಕೆ, ಸೊ ಈ ಮೂರು ಶೇಪ್ ಆಫ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈ ಶೇಪ್ ಅಲ್ಲಿ ಇದ್ರೆ ಅದ್ರ ಸುತ್ತ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಒಂದು ಸ್ಮಾಲ್ ಲಿಸ್ಟ್ ಮಾಡ್ಕೋಬೇಕು, ಒಂದು ಟೇಬಲ್ ಮಾಡ್ಕೋಬೇಕು. ಆ ಟೇಬಲ್ ಹೇಗಿರ್ಬೇಕು ಅಂತಂದ್ರೆ ಒಂದು ಶೇಪ್ ಆಫ್ ಕಂಡಕ್ಟರ್, ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಷ್ಟೇ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ಇಲ್ಲಿ, ಸೋಲೆನಾಯ್ಡ್ ಫಸ್ಟ್ ಶೇಪ್ ಆಫ್ ದಿ ಕಂಡಕ್ಟರ್ ಸೋಲೆನಾಯ್ಡ್ ಅಂತ ತಗೊಳ್ತೀರಿ. ಸೋಲೆನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೆನ್ಸ್ ಹೇಗಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿರುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಇನ್ನೊಂದು ಕಾಲಮ್ ಹಾಕೊಂಡ್ರೆ ಬೇಕಾದ್ರೆ ರೀಸನ್ಸ್ ಬರ್ಕೋಬಹುದು ಯಾಕೆ ಹಾಗಿರುತ್ತೆ ಅಂತ. ಓಕೆನಾ, ಸೊ ಯೂನಿಫಾರ್ಮ್ ಆಗಿರುತ್ತೆ. ಈ ರೀತಿ ಕನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಸ್ಟ್ರೈಟು ಮತ್ತೆ ಸರ್ಕ್ಯುಲರ್ ಲೂಪ್ ಅಲ್ಲಿ ಇರುತ್ತೆ. ಓಕೆ, ಈ ರೀತಿ ಬೇರೆ ಬೇರೆ ಕಂಡಕ್ಟರ್ ಶೇಪ್ ಅಲ್ಲಿ ಬೇರೆ ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ರೆಡಿ ಇರಬೇಕು. ದೆನ್ ಯಾವುದೇ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು ಈ ಕಾನ್ಸೆಪ್ಟ್ ಮೇಲೆ. ಓಕೆನಾ, ಸೊ ನೆಕ್ಸ್ಟ್ ನೋಡೋಣ ನಾವು. 3 ಮಾರ್ಕ್ ಕ್ವಶನ್ ಇದೆ. ಡ್ರಾ ದ ರೇ ಡಯಾಗ್ರಾಮ್ ಟು ಶೋ ದ ಇಮೇಜ್ ಫಾರ್ಮೇಶನ್ ಬೈ ಎ ಕಾನ್ಕೇವ್ ಮಿರರ್ when the object is kept in between C and F of the mirror. So this question is about ray diagram which comes from the chapter light reflection and refraction. So ray diagram ಅಲ್ಲಿ ನಿಮಗೆ ಮುಖ್ಯವಾಗಿ ಕೆಲವು ಸ್ಟೂಡೆಂಟ್ಸ್ ಸಮ್ ಮಿಸ್ಟೇಕ್ಸ್ ಮಾಡ್ತಾರೆ. ಏನಂದ್ರೆ ರೇ ಡಯಾಗ್ರಾಮ್ ಅಂತ ನೋಡಿದ ತಕ್ಷಣ ದೇ ಸ್ಟಾರ್ಟ್ ಟು ಪುಟ್ ದ ರೇ ಡಯಾಗ್ರಾಮ್ಸ್. ಓಕೆ, ಆ ಥರ ಮಾಡಬಾರ್ದು. ಇಲ್ಲಿ ಏನು ಅಂತಂದ್ರೆ ರೇ ಡಯಾಗ್ರಾಮ್ ಅಂತಂದ್ರೆ ಯಾವ್ದರ ರೇ ಡಯಾಗ್ರಾಮು. ಓಕೆ, ತುಂಬಾ ಕೇರ್ ತಗೊಳ್ಳೋರಾದ್ರೆ ನೆಕ್ಸ್ಟ್ ನೋಡ್ತಾರೆ. ಇಲ್ಲಿ ಏನಿದೆ, ಕಾನ್ಕೇವ್ ಮಿರರ್ ಅಂತ ಇದೆ. ಸೊ ನಿಮಗೆ ಎರಡು ಇದೆ ನಿಮ್ಮ ಚಾಪ್ಟರ್ ಅಲ್ಲಿ, ಒಂದು ಮಿರರ್ದು ರೇ ಡಯಾಗ್ರಾಮ್ ಬರುತ್ತೆ, ಲೆನ್ಸ್ ಇಂದು ಬರುತ್ತೆ. ಓಕೆ, ಸೊ ಮಿರರ್ ಅಥವಾ ಲೆನ್ಸು ಕಾನ್ಕೇವ್ ಆಗಿರ್ಬೋದು ಅಥವಾ ಕಾನ್ವೆಕ್ಸ್ ಆಗಿರ್ಬೋದು, ಎಲ್ಲದಕ್ಕೂ ರೇ ಡಯಾಗ್ರಾಮ್ಸ್ ಇದೆ. ಕಾನ್ಕೇವ್ ಮಿರರ್ನ ರೇ ಡಯಾಗ್ರಾಮ್ ಕೇಳಿದಾರಾ, ಕಾನ್ವೆಕ್ಸ್ ಇನ್ ಕೇಳಿದಾರಾ, ಅಥವಾ ಲೆನ್ಸು ಕಾನ್ಕೇವ್ ಕಾನ್ವೆಕ್ಸ್ ಯಾವ್ದರ ರೇ ಡಯಾಗ್ರಾಮ್ ಕೇಳಿದ್ರೆ ಫಸ್ಟ್ ನೋಡ್ಕೋಬೇಕು. ಜೊತೆಗೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಆಬ್ಜೆಕ್ಟ್ ಅನ್ನ ಇಂಥ ಪ್ಲೇಸ್ ಅಲ್ಲಿ ಇಡಬೇಕು ಅಂತ, ಲೈಕ್ ಎಫ್ ಅಲ್ಲೋ ಅಥವಾ ಸಿ ಅಲ್ಲೋ, ಬಿಯಾಂಡ್ ಸಿ ನಲ್ಲೋ, ಇನ್ ಬಿಟ್ವೀನ್ ಸಿ ಅಂಡ್ ಎಫ್ ಅಲ್ಲೋ, ಈ ತರ ಅದನ್ನ ನೋಡ್ಕೋಬೇಕು. ಇದಾದ್ಮೇಲೆ ರೇ ಡಯಾಗ್ರಾಮ್ ಅನ್ನು ಬರೋದಕ್ಕೆ ಶುರು ಮಾಡಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಿ ಅಂಡ್ ಎಫ್ ನಡುವೆ ಕಾನ್ಕೇವ್ ಮಿರರ್ ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಇಟ್ಬಿಟ್ಟು ರೇ ಡಯಾಗ್ರಾಮ್ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಮೆನ್ಷನ್ ದ ಪೊಸಿಷನ್ ಅಂಡ್ ನೇಚರ್ ಆಫ್ ದ ಇಮೇಜ್. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅದ್ರ ಪೊಸಿಷನ್ ಬರಬೇಕು, ಆ ಇಮೇಜ್ ನ ನೇಚರ್ ಕ್ಯಾರೆಕ್ಟರಿಸ್ಟಿಕ್ ಬರೀಬೇಕು. ಓಕೆ, ಆ ರೀತಿ ಕಂಡೀಷನ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡು ರೇ ಡಯಾಗ್ರಾಮ್ ಬರೆದ್ರೆ ಈ ರೀತಿ ರೇ ಡಯಾಗ್ರಾಮ್ ನಿಮಗೆ ಬರುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ ಆಬ್ಜೆಕ್ಟ್ ಅನ್ನ ಎಲ್ಲಿಟ್ಟಿದೀವಿ, ಸಿ ಅಂಡ್ ಎಫ್ ನಡುವೆ ಇಟ್ಟಿದೀವಿ ಆಬ್ಜೆಕ್ಟ್ ಅನ್ನ, ಅಂಡ್ ದಿಸ್ ಆಬ್ಜೆಕ್ಟ್ ಗಿವ್ಸ್ ಅನ್ ಇಮೇಜ್ ಬಿಯಾಂಡ್ ಸಿ ನ ನಂತರ ಇದೆ. ಓಕೆ, ಸೊ ಆ ಬೇಸ್ ಮೇಲೆ ರೇ ಡಯಾಗ್ರಾಮ್ ಬರೆದ್ವಿ ಅಂತ ತಿಳ್ಕೊಂಡ್ರೆ ಪೊಸಿಷನ್ ಬರೀಬೇಕು. ಸೊ ಪೊಸಿಷನ್ ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಪೊಸಿಷನ್ ಆಫ್ ಇಮೇಜ್ ಈಸ್ ಬಿಯಾಂಡ್ ಸಿ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ದ ಇಮೇಜ್. ನೇಚರ್ ಏನು, ರಿಯಲ್ ಇಮೇಜ್ ಅಂಡ್ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಕೆಳಗಡೆ ಇದೆ, ಹಾಗಾಗಿ ಇನ್ವರ್ಟೆಡ್ ಇಮೇಜ್. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸೈಜ್ ಕೇಳ್ತಾರೆ, ಬಟ್ ನಿಮಗೆ ಸೈಜ್ ಯೂಶಲಿ ಕೇಳಿಲ್ಲ, ಬಟ್ ನಿಮ್ಗೆ ಕೇಳಿರೋದು ಪೊಸಿಷನ್ ಮತ್ತೆ ನೇಚರ್, ಸೊ ದಟ್ ಯು ಕ್ಯಾನ್ ರೈಟ್ ದೀಸ್ ಆಸ್ಪೆಕ್ಟ್ಸ್. ಓಕೆನಾ, ನೆಕ್ಸ್ಟ್ ಏನ್ ನೋಡ್ಬೋದು ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಸೊ ಬೇರೆ ರೇ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಈ ಕ್ವಶನ್ ಹೇಳುತ್ತೆ ನಮಗೆ. ರೇ ಡಯಾಗ್ರಾಮ್ಸ್ ಆಗ್ಲೇ ಹೇಳ್ದಂಗೆ ಲೆನ್ಸು, ಮಿರರ್ ಎಲ್ಲಾ ರೇ ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಅಲ್ಲಿ ಟೇಬಲ್ಸ್ ಇದೆ, ರೇ ಡಯಾಗ್ರಾಮ್ಗೆ ಸಂಬಂಧಿಸಿದ ರಿಸಲ್ಟ್ ಅನ್ನ ಒಂದು ಟೇಬಲ್ ರೂಪದಲ್ಲಿ ಕೊಟ್ಟಿದ್ದಾರೆ, ಕಾನ್ವೆಕ್ಸು ಕಾನ್ಕೇವ್ ಎಲ್ಲದ್ರದ್ದು ಕೂಡ. ಅದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಂಡ್ ಪೊಸಿಷನ್ ಆಫ್ ಇಮೇಜ್. ಆಬ್ಜೆಕ್ಟ್ ಅನ್ನ ಯಾವ್ಯಾವ ಪೊಸಿಷನ್ ಇಟ್ಟರೆ ಯಾವ್ಯಾವ ಪೊಸಿಷನ್ ಅಲ್ಲಿ ಇಮೇಜ್ ಬರುತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಯಾಕೆಂದ್ರೆ ನೀವು ಬರೆದಿರೋ ರೇ ಡಯಾಗ್ರಾಮ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕಂದ್ರೆ ಎಕ್ಸಾಮ್ ಹಾಲಲ್ಲಿ ಬೇರೆ ಯಾರು ಇರೋಲ್ಲ ನಿಮ್ ಜೊತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನೀವು ಬೈ ಹ್ಯಾಟ್ ಮಾಡ್ತಿರೋ ಅಥವಾ ನೆನ್ಪಿಟ್ಕೊಂತಿರೋ ಗೊತ್ತಿಲ್ಲ, ಇವೆರಡನ್ನ ನೆನ್ಪಿಟ್ಕೋಬೇಕು. ಅವಾಗ ನೀವು ಬರೆದಿರೋ ರೇ ಡಯಾಗ್ರಾಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ರೇ ಡಯಾಗ್ರಾಮ್ ಹಾಕಿದಿರಿ ಅಂದ್ರೆ
ಸೊ ಪೊಸಿಷನ್ ಆಫ್ ಇಮೇಜ್ ಬಿಯಾಂಡ್ ಸಿ ಬಂದಿದೆ ಅಂದ್ರೆ ಸರಿನಾ ತಪ್ಪ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನೀವು ಈಗಾಗಲೇ ಟೇಬಲ್ ಅನ್ನು ಕಲ್ತಿರ್ತೀರಲ್ಲ, ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಯು ಶುಡ್ ರಿಮೆಂಬರ್ ದಿಸ್. ಅಂಡ್ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ರೇ ಡಯಾಗ್ರಾಮ್ ಮೇಲೆ ನ್ಯೂಮರಿಕಲ್ ಅನ್ನ ಕೇಳ್ತಾರೆ. ಲೈಕ್ ಫೋಕಲ್ ಲೆಂತ್ ಕೊಡ್ತಾರೆ, ಇಷ್ಟು ಸೆಂಟಿಮೀಟರ್ ಅಲ್ಲಿ ಆಬ್ಜೆಕ್ಟ್ ಅನ್ನು ಇಡಬೇಕು, ಅದು ಫೋಕಲ್ ಲೆಂತ್ ಎಷ್ಟಿದೆ, ಈ ರೀತಿ ಕೊಡ್ತಾರೆ. ಸೊ ಅದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ರೇ ಡಯಾಗ್ರಾಮ್ ಪ್ಲಸ್ ನ್ಯೂಮರಿಕಲ್ ಎರಡೂ ಇರೋ ತರ ಒಂದು ಕ್ವಶನ್ ಅನ್ನ ಕೇಳ್ತಾರೆ, ಅವಾಗ ನೀವು ಅದನ್ನ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ರೇ ಡಯಾಗ್ರಾಮ್ ಬರೋದು ವೆರಿ ಸಿಂಪಲ್. ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ಕೇಳಿ. ನೀವೇನ್ ಮಾಡ್ತೀರಾ, ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕೊಳ್ತೀರಾ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ನಲ್ಲಿ ಒಂದು ಪಾಯಿಂಟ್ ಅನ್ನ ಗುರುತಿಸ್ಕೊಳ್ತೀರಾ ಮಧ್ಯದಲ್ಲಿ. ಈ ಪಾಯಿಂಟಿಗೆ ಒಂದು ಡಾಟೆಡ್ ಲೈನ್, ಸಿಂಪಲ್ ಲೈನ್ ಅನ್ನ ಹಾಕ್ತೀರಾ. ಈ ಡಾಟೆಡ್ ಲೈನ್ ಅನ್ನ ನೀವೇನ್ ಮಾಡ್ತೀರಾ, ಈ ರೀತಿ ಕೂಡಿಸ್ಕೊಳ್ತೀರಾ. ಅಂದ್ರೆ ಎಕ್ಸಾಕ್ಟ್ ಬಂದಿಲ್ಲ ಅದು, ಬಟ್ ನಿಮ್ ಪೆನ್ಸಿಲ್ ಸ್ಕೇಲ್ ಇದ್ರೆ ಈಸಿಯಾಗಿ ಬರುತ್ತೆ. ಓಕೆ, ಸೊ ಇದನ್ನ ನಾವು ಆಪ್ಟಿಕ್ ಸೆಂಟರ್ ಅಂತ ತಗೊಳ್ತೀವಿ. ಆಪ್ಟಿಕ್ ಸೆಂಟರ್ ಇಂದ ಒಂದಷ್ಟು ಸೆಂಟಿಮೀಟರ್ ದೂರದಲ್ಲಿ, ಫಾರ್ ಎಕ್ಸಾಂಪಲ್ 4 ಸೆಂಟಿಮೀಟರ್ ಅಂತ ತಗೊಂಡ್ರೆ ಇಲ್ಲಿ ನಿಮಗೆ ಎಫ್ ಬರುತ್ತೆ. ಅಂಡ್ ಅದೇ ನೆಕ್ಸ್ಟ್ ಕೂಡ ಈ ಪಾಯಿಂಟ್ ಇಂದ ಓಗೆ ಮತ್ತೆ ಎಫ್ 4 ಸೆಂಟಿಮೀಟರ್ ಇದ್ರೆ ಎಫ್ ಇಂದ 2F ಕೂಡ 4 ಸೆಂಟಿಮೀಟರ್ ಇರಬೇಕು. ಈಕ್ವಲ್ ಡಿಸ್ಟೆನ್ಸ್ ನ ತಗೋಬೇಕು. ದಿಸ್ ಇಸ್ ದ ಟ್ರಿಕ್. ಓಕೆ, ಈಕ್ವಲ್ ಡಿಸ್ಟೆನ್ಸ್ ಅನ್ನು ತೆಗೆದುಕೊಂಡಿದ್ದೀರಿ. ನೆಕ್ಸ್ಟ್ ಅದೇ ರೀತಿ ಇದು F1 2F1 ಆಯ್ತು ಅಂತಂದ್ರೆ ಇಲ್ಲಿ ಮತ್ತೆ ಓ ಇಂದ ಇದನ್ನ F2 ಅಂತ ತಗೊಳ್ತೀವಿ. ಇಲ್ಲೂ ಕೂಡ 4 ಇರಬೇಕು. ನೆಕ್ಸ್ಟ್ F2 ಇಂದ 2F2ಗೂ ಕೂಡ 4 ಸೆಂಟಿಮೀಟರ್ ಇರಬೇಕು. ಇಷ್ಟು 4 ಪಾಯಿಂಟ್ ಅನ್ನ ಗುರುತಿಸ್ಕೋಬೇಕು. ಓ ಇಂದ ರೈಟ್ಗೆ 2, ಓ ಇಂದ ಲೆಫ್ಟ್ಗೆ 2. ಓಕೆ, ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ರೇ ಡಯಾಗ್ರಾಮ್ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾವ ಕಂಡೀಷನ್ ಕೊಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ F ಮತ್ತು 2F ನಡುವೆ ಆಬ್ಜೆಕ್ಟ್ ಇಡಬೇಕಾ, ಆಬ್ಜೆಕ್ಟ್ ಇಡ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನು, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ಲೈಟ್ ರೇಡಿಯೇಷನ್ ಅನ್ನ ಅಪ್ ಟು ಡಾಟೆಡ್ ಲೈನ್ ವರೆಗೂ ತಗೊಂಡ್ಬರ್ಬೇಕು. ಆಮೇಲೆ ಅದನ್ನ ಬೆಂಡ್ ಮಾಡಬೇಕು, ಅಂದ್ರೆ ರಿಫ್ರಾಕ್ಟ್ ಮಾಡಿಸ್ಬೇಕು. ಆ ರಿಫ್ರಾಕ್ಟ್ ಆಗಿದ್ದ ಲೈಟ್ ಎಲ್ಲಿಗೆ ಹೋಗುತ್ತೆ, ಎಫ್ ಇಂದ ಮುಂದಕ್ಕೆ ಹೋಗುತ್ತೆ. ಓಕೆ, ಎಫ್ ಮೂಲಕ ಪಾಸ್ ಆಗುತ್ತೆ. ದೆನ್ ಇನ್ನೊಂದು ಲೈಟ್ ರೇ ತಗೋಬೇಕು. 2 ಲೈಟ್ ರೇಸ್ ಅನ್ನ ಮಾತ್ರ ತಗೋಬೇಕು. Another light ray will pass straight without any deviation from O. O ಇಂದ ಯಾವುದೇ ಡಿವಿಯೇಷನ್ ಇಲ್ಲದೆ ಮುಂದಕ್ಕೆ ಪಾಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆಗೆ ಅದು ಮೀಟ್ ಆಗುತ್ತೆ. ಮೀಟ್ ಆಗಿದಂತ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡ್ತೀರಾ. ಸೊ ಇನ್ವರ್ಟೆಡ್ ಪೊಸಿಷನಲ್ ಆಬ್ಜೆಕ್ಟ್ ಇಮೇಜ್ ಬಂದಿದೆ ಅಂತ ಹೇಳ್ತೀರಾ. ಸೊ ಅದನ್ನ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಮತ್ತೆ ಬಿ ಅಂತ ತಗೊಂಡ್ರೆ ಇಲ್ಲಿ A', B' ಅಂತ ತಗೊಳ್ತೀರಾ. ಓಕೆನಾ. ಆಮೇಲೆ ಪೊಸಿಷನ್ ಆಫ್ ಇಮೇಜ್ ಬರೀತೀರಾ, ನೇಚರ್ ಆಫ್ ದ ಇಮೇಜ್ ಅಂಡ್ ಸೈಜ್ ಆಫ್ ದ ಇಮೇಜ್ ಬರೀತೀರಾ. ಇಟ್ ಇಸ್ ವೆರಿ ಸಿಂಪಲ್. ನೀವು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ರೇ ಡಯಾಗ್ರಾಮ್ ಅಲ್ಲಿ ಅಂತಂದ್ರೆ, ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಈ ಪಾಯಿಂಟ್ಸ್ ಅನ್ನ ಹಾಕೋಬೇಕಾದ್ರೆ ಈಕ್ವಲ್ ಡಿಸ್ಟೆನ್ಸ್ ಅನ್ನ ತೆಗೆದುಕೊಂಡ್ರೆ ಅಷ್ಟೇ ಸಾಕು. ಓಕೆ, ರೇ ಡಯಾಗ್ರಾಮ್ ಅನ್ನ ಎಕ್ಸಾಕ್ಟ್ ಆಗಿ ಲೆನ್ಸ್ ಅನ್ನ ಪೇಜಿನ ಮಧ್ಯದಲ್ಲಿ ಬರೋ ಹಾಗೆ ಹಾಕೊಂಡ್ಬಿಟ್ರೆ ನಿಮಗೆ ರೇ ಡಯಾಗ್ರಾಮ್ ಸಿಂಪಲ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆ, ದಿಸ್ ಇಸ್ ದ ಟ್ರಿಕ್ ಬಿಹೈಂಡ್ ಡ್ರಾಯಿಂಗ್ ರೇ ಡಯಾಗ್ರಾಮ್ಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು. ಇನ್ನೊಂದು 3 marks ಕ್ವಶನ್ ಇದೆ. ದಟ್ ಇಸ್ 11th ಕ್ವಶನ್ in your question paper. Explain the experiment conducted by Newton to show that white light contains 7 colors. ವೈಟ್ ಲೈಟ್ ಅಲ್ಲಿ 7 ಕಲರ್ಸ್ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ನ್ಯೂಟನ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಟ್ ಇಸ್ ವೆರಿ ಸಿಂಪಲ್. ಸ್ಟೆಪ್ ವೈಸ್ ಅದನ್ನ ಬರೀತಾ ಹೋಗಬೇಕು. ಫಸ್ಟ್ ಇದನ್ನ ಬರೀಬೇಕು ನೀವು, ಡಿಸ್ಪರ್ಷನ್ ಬಗ್ಗೆ ಬರೀಬೇಕು. ವೆನ್ ವೈಟ್ ಲೈಟ್ ಪಾಸಸ್ ಥ್ರೂ ಎ ಪ್ರಿಸಮ್ ಇಟ್ ವಿಲ್ ಸ್ಪ್ಲಿಟ್ ಇಂಟು 7 colors and the band of colors obtained after refraction from a prism is called spectrum. To prove this, that light contains 7 colors, Newton conduct an experiment. So we'll pass a light ray into a prism and it will split into 7 colors. A spectrum is obtained. The obtained spectrum is again passes through an inverted prism. ಇನ್ನೊಂದು ಇನ್ವರ್ಟೆಡ್ ಪ್ರಿಸಮ್ ಅನ್ನು ತೆಗೆದುಕೊಂಡು ಆ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅನ್ನ ಅವರು ಇನ್ವರ್ಟೆಡ್ ಪ್ರಿಸಮ್ ಮೂಲಕ ಪಾಸ್ ಮಾಡಿಸ್ತಾರೆ. ಅವಾಗ ಅದೇನಾಗುತ್ತೆ, ಮತ್ತೆ ಮರ್ಜ್ ಆಗ್ಬಿಟ್ಟು ರಿಫ್ರಾಕ್ಟ್ ಆಗಿ ಒಂದಾಗಿ ಒಂದು ಸಿಂಗಲ್ ಬೀಮ್ ಆಫ್ ವೈಟ್ ಲೈಟ್ ಆಗಿ ಹೊರಗಡೆ ಬಂದು ಸ್ಕ್ರೀನ್ ಮೇಲೆ ಬೀಳುತ್ತೆ. ಸೊ ಇದರಿಂದ ಅವ್ರಿಗೇನು ಗೊತ್ತಾಗುತ್ತೆ ಅಂತಂದ್ರೆ ವೈಟ್ ಲೈಟ್ ಇಸ್ ಮೇಡ್ ಅಪ್ ಆಫ್ 7 colors ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಇಷ್ಟನ್ನ ನೀವು ಪಾಯಿಂಟ್ ವೈಸ್ ಬರೀತಾ ಹೋದ್ರೆ ಯು ವಿಲ್ ಗೆಟ್ 3 marks. ಅರೌಂಡ್ 5 to 6 ಪಾಯಿಂಟ್ಸ್ ಬರುತ್ತೆ, ಅದನ್ನು ನೀವು ಬರೀಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಈ ಒಂದು ಕ್ವಶನ್ ಇಂದ ನಮಗೆ ಏನ್ ಗೊತ್ತಾಗತ್ತೆ ಅಂತ ಅಂದ್ರೆ, ಓಕೆ, ಸೊ ಇಲ್ಲಿ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಅದನ್ನ ನೀವು ಕರೆಕ್ಟ್ ಆಗಿ ಅದನ್ನ ಮಾಡ್ಬೇಕಾಗತ್ತೆ. ಅದನ್ನ ಹೇಳ್ತೀನಿ ನಾನು ಇದೊಂದು ಕ್ವಶನ್ ಆದ್ಮೇಲೆ. ಓಕೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ. ಎಕ್ಸ್ಪ್ಲೇನ್ ದ ರಿಲೇಷನ್ ಬಿಟ್ವೀನ್ ಕಲರ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಇನ್ ದ ಅಟ್ಮಾಸ್ಫಿಯರ್ ಅಂಡ್ ಸೈಜ್ ಆಫ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ಸ್. ಇವೆರಡು ನಡುವೆ ರಿಲೇಶನ್ಶಿಪ್ ಅನ್ನು ಕೇಳಿದ್ದಾರೆ. ಸೊ ನೋಬಡಿ ಎಕ್ಸ್ಪೆಕ್ಟೆಡ್ ದಿಸ್ ಕ್ವಶನ್ ವಿಲ್ ಅರೈವ್ ಇನ್ ದ ಎಕ್ಸಾಮ್. ಇಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗಿರೋದೇನಂದ್ರೆ, ಯಾವ ಕಾನ್ಸೆಪ್ಟ್ ಮೇಲೆ ಇಲ್ಲಿವರೆಗೂ ಕ್ವಶನ್ ಫ್ರೇಮ್ ಮಾಡೇ ಇಲ್ವೋ ಅಂತ ಕಾನ್ಸೆಪ್ಟ್ಗಳನ್ನು ನಾವು ಸಿಂಪಲ್ ಆಗಿ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು, ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನ ನಾವೇ ಓನಾಗಿ ಕ್ವಶನ್ ಫ್ರೇಮ್ ಮಾಡ್ಕೊಂಡು ಓದಿದ್ರೆ ಔಟ್ ಆಫ್ 4 ಸ್ಕೋರ್ ಮಾಡ್ಬೋದು ಸೈನ್ಸ್ ಅಲ್ಲಿ. ಓಕೆ, ಇಲ್ಲಿವರೆಗೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿಲ್ಲ, ಬಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಈ ಕ್ವಶನ್ ಬಂದಿದೆ.
ಹಾಗಾದ್ರೆ ಇದನ್ನ ನೋಡೋಣ ಏನು ಅಂತ. ಅವ್ರಿಗೆ ಕೇಳಿದರೆ ರಿಲೇಶನ್ಶಿಪ್ ಯಾವ್ದ್ರ ನಡುವೆ, ಸ್ಕ್ಯಾಟರ್ಡ್ ಲೈಟ್ ಮತ್ತೆ ಸೈಜ್ ಆಫ್ ದ ಸ್ಕ್ಯಾಟರ್ಡ್ ಪಾರ್ಟಿಕಲ್. ಅಟ್ಮಾಸ್ಫಿಯರ್ ಅಲ್ಲಿ ಕೆಲವು ಪಾರ್ಟಿಕಲ್ಸ್ ಇರುತ್ತೆ, ಅದೇನ್ ಮಾಡುತ್ತೆ, ಲೈಟ್ ಅನ್ನು ಸ್ಕ್ಯಾಟರ್ ಮಾಡುತ್ತೆ. ಸ್ಕ್ಯಾಟರ್ ಮಾಡಲ್ಪಟ್ಟಿರುವ ಲೈಟ್, ಸ್ಕ್ಯಾಟರ್ ಮಾಡಿರುವ ಪಾರ್ಟಿಕಲ್ಸ್, ಇವೆರಡರ ನಡುವೆ ರಿಲೇಶನ್ಶಿಪ್ ಏನು ಅಂತ ಕೇಳಿದ್ದಾರೆ. ಈ ಬೇಸ್ ಮೇಲೆ ರೀಸನ್ ಫಾರ್ ಬ್ಲೂ ಕಲರ್ ಆಫ್ ದ ಸ್ಕೈ ಹೇಳ್ಬೇಕು ನೀವು ಅಂತ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬಗ್ಗೆ, ಡಿಸ್ಪರ್ಷನ್ ಆಫ್ ಲೈಟ್ ಬಗ್ಗೆ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಓಕೆನಾ. ಸೊ ಫಸ್ಟ್ ನೋಡೋಣ ರಿಲೇಶನ್ಶಿಪ್ ಬಿಟ್ವೀನ್ ಸ್ಕ್ಯಾಟರ್ಡ್ ಲೈಟ್ ಅಂಡ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ಸ್. ಓಕೆ, ಸೊ ನೋಡಿ, ಪಾರ್ಟಿಕಲ್ ಸೈಜ್ ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಅದೇನ್ ಮಾಡುತ್ತೆ, ಸ್ಮಾಲರ್ ಅಥವಾ ಶಾರ್ಟರ್ ವೇವ್ ಲೆಂತ್ ಲೈಟ್ ಅನ್ನೋದು ಸ್ಕ್ಯಾಟರ್ ಮಾಡುತ್ತೆ. ಓಕೆ, ಪಾರ್ಟಿಕಲ್ ಸೈಜು ಸ್ಮಾಲ್ ಇದ್ದಷ್ಟು ವೇವ್ ಲೆಂತ್ ಆಫ್ ಲೈಟ್ ಶಾರ್ಟರ್ ಇದ್ದಾಗ ಅದನ್ನ ಅಂತ ಲೈಟ್ ಅನ್ನು ಮಾತ್ರ ಅದು ಸ್ಕ್ಯಾಟರ್ ಮಾಡುತ್ತೆ. ಪಾರ್ಟಿಕಲ್ಸ್ ಆಫ್ ಲಾರ್ಜರ್ ಸೈಜ್ ಸ್ಕ್ಯಾಟರ್ ದ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್. ಫಾರ್ ಎಕ್ಸಾಂಪಲ್, ಶಾರ್ಟರ್ ವೇವ್ ಲೆಂತ್ಗೆ ಬ್ಲೂ ತಗೊಂಡ್ರೆ ಲಾಂಗರ್ ವೇವ್ ಲೆಂತ್ಗೆ ರೆಡ್ ಲೈಟ್ ತಗೊಳ್ತೀವಿ. ರೆಡ್ ಲೈಟ್ ಸ್ಕ್ಯಾಟರ್ ಆಗ್ಬೇಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ಪಾರ್ಟಿಕಲ್ ಸೈಜ್ ಏನಾಗಿರ್ಬೇಕು, ಲಾರ್ಜ್ ಆಗಿರ್ಬೇಕು. ಯಾಕೆ, ರೆಡ್ ಲೈಟ್ಗೆ ಲಾಂಗರ್ ವೇವ್ ಲೆಂತ್ ಇದೆ, ಲಾಂಗರ್ ವೇವ್ ಲೆಂತ್ ಲೈಟ್ ಅನ್ನ ಲಾರ್ಜರ್ ಪಾರ್ಟಿಕಲ್ ಸ್ಕ್ಯಾಟರ್ ಮಾಡ್ತವೆ. ಸೊ ಇಲ್ಲಿ ಸೈಜ್ ಆಫ್ ದಿ ಪಾರ್ಟಿಕಲ್, ಸ್ಕ್ಯಾಟರ್ಡ್ ಲೈಟ್. ಓಕೆನಾ. ನೆಕ್ಸ್ಟ್ ಫೈನ್ ಪಾರ್ಟಿಕಲ್ಸ್ ಅಥವಾ ಟೈನಿ ಪಾರ್ಟಿಕಲ್ಸ್ ಇತ್ತು ಅಂತಂದ್ರೆ ಅದು ಶಾರ್ಟರ್ ವೇವ್ ಲೆಂತ್ ಲೈಟ್ ಅನ್ನ ಸ್ಕ್ಯಾಟರ್ ಮಾಡುತ್ತೆ, ಲೈಕ್ ಬ್ಲೂ ಲೈಟ್. ಓಕೆ, ಸೊ ನಮಗೆ ಬ್ಲೂ ಕಲರ್ ಕಾಣಿಸ್ತಾ ಇದೆ ಸ್ಕೈ ಅಂತಂದ್ರೆ ಹೇಗೆ ಕಾಣಿಸುತ್ತೆ ನೋಡಿ, ವೆನ್ ಸನ್ಲೈಟ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಮೂಲಕ ಸನ್ಲೈಟ್ ಪಾಸ್ ಆದಾಗ ಅಟ್ಮಾಸ್ಫಿಯರ್ ಅಲ್ಲಿರುವ ಫೈನ್ ಪಾರ್ಟಿಕಲ್ಸ್ ಬ್ಲೂ ಕಲರ್ ಅನ್ನ ಮೋರ್ ಸ್ಟ್ರಾಂಗ್ಲಿ ಸ್ಕ್ಯಾಟರ್ ಮಾಡ್ತವೆ ದ್ಯಾನ್ ರೆಡ್. ಯಾಕೆ ಹಾಗೆ, ಅಟ್ಮಾಸ್ಫಿಯರ್ ಇರೋ ಪಾರ್ಟಿಕಲ್ ಸೈಜು ತುಂಬಾ ಚಿಕ್ಕದಿದೆ, ಹಾಗಾಗಿ ಅದೇನ್ ಮಾಡುತ್ತೆ ಅಂತಂದ್ರೆ ಬ್ಲೂ ಲೈಟ್ ಅನ್ನ ಸ್ಕ್ಯಾಟರ್ ಮಾಡುತ್ತೆ. ಓಕೆ, ಆಸ್ ಅ ರಿಸಲ್ಟ್ ಬ್ಲೂ ಲೈಟ್ ಎಂಟರ್ಸ್ ದ ಐಸ್. ಅದು ಸ್ಕ್ಯಾಟರ್ ಆಗಿದ್ರಿಂದ ಜಾಸ್ತಿ ಬ್ಲೂ ಲೈಟ್ ನಮ್ಮ ಕಣ್ಣುಗಳಿಗೆ ಬಂದು ತಲುಪುತ್ತೆ. ದೆನ್ ಓನ್ಲಿ ದ ಸ್ಕೈ ಅಪಿಯರ್ಸ್ ಬ್ಲೂ. ಓಕೆ, ಸೊ ದಿಸ್ ಇಸ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಎರಡು ಕಾನ್ಸೆಪ್ಟ್ ಹೇಳ್ಬೇಕು ನಿಮಗೆ. ಇದನ್ನ ಹೇಳಿದ್ರೆ 1.5 ಮಾರ್ಕ್ ಇರುತ್ತೆ ಅಂಡ್ ದಿಸ್ ಕ್ಯಾರೀಸ್ 1.5. ಲೈಕ್ ದಿಸ್ ಮಾರ್ಕ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ನೆಕ್ಸ್ಟ್ ನಾವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಅನ್ನು ನೋಡೋಣ. ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರೋ ಬೇರೆ ಕಾನ್ಸೆಪ್ಟ್ನ, ಈ ಕಾನ್ಸೆಪ್ಟ್ ಕೇಳಿದ್ರಲ್ವಾ, ಈ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಅಂದ್ರೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಬಗ್ಗೆ ಕೇಳ್ಬೋದು. ಯಾಕೆ ಸ್ಟಾರ್ಸ್ ಟ್ವಿಂಕಲ್ ಆಗುತ್ತೆ, ಅಥವಾ ಪ್ಲಾನೆಟ್ಗಳು ಯಾಕೆ ಟ್ವಿಂಕಲ್ ಆಗಲ್ಲ ಅಂತ ಕೇಳಬೇಕು. ದಿಸ್ ಇಸ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್. ಆಕ್ಚುಲಿ ಡಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ರಿಫ್ರಾಕ್ಷನ್ ಜಾಸ್ತಿ ಆಗುತ್ತೆ, ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಆಗುತ್ತೆ. ಪ್ಲಾನೆಟ್ಗಳು ಹತ್ರ ಇರೋದ್ರಿಂದ ರಿಫ್ರಾಕ್ಷನ್ಗೆ ಜಾಸ್ತಿ ಒಳಪಡಲ್ಲ, ಹಾಗಾಗಿ ಟ್ವಿಂಕಲ್ ಆಗಲ್ಲ. ಅದು ಡೀಟೇಲ್ ಆಗಿ ಓದ್ಕೋಬೇಕು ನೀವು. ನೆಕ್ಸ್ಟ್ ಬ್ಲೂ ಕಲರ್ ಆಫ್ ದ ಸ್ಕೈ ಬಗ್ಗೆ ಕ್ವಶನ್ ಕೇಳ್ಬೋದು, ಈಗಾಗಲೇ ಕೇಳಿದರೆ ಮತ್ತೆ ಅದನ್ನ ಓದ್ಕೊಳ್ಳಿ. ದೆನ್ ಕಲರ್ ಆಫ್ ಸನ್ ಡ್ಯೂರಿಂಗ್ ಡೇ ಅಂಡ್ ನೈಟ್, ಅಥವಾ ಸನ್ಸೆಟ್ ಸನ್ರೈಸ್ ಟೈಮಲ್ಲಿ ಸೂರ್ಯನ ಕಲರ್ ಅಥವಾ ಸನ್ಸ್ ಕಲರ್ ಹೇಗಿರುತ್ತೆ, ಅದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನು ನೋಡ್ಕೋಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ ಬಗ್ಗೆ ನೋಡೋಣ. ಓಕೆ, ಸೊ ಈ ರೀತಿ 2 ಕ್ವಶನ್ಸ್ ಇರುತ್ತೆ. ಟೋಟಲ್ ಇಟ್ ಕ್ಯಾರೀಸ್ 8 ಮಾರ್ಕ್ಸ್. ದಟ್ ಇಸ್ 5th ಮೇನ್ ಇನ್ ಯುವರ್ ಕ್ವಶನ್ ಪೇಪರ್. ಓಕೆ, ಸೊ ಅದರಲ್ಲಿ ಒಂದು ನ್ಯೂಮರಿಕಲ್ ಇದೆ ನೋಡಿ. ಆಕ್ಚುಲಿ ದಿಸ್ ಇಸ್ 4 ಮಾರ್ಕ್. ಓಕೆ, ನ್ಯೂಮರಿಕಲ್ ಕೇಳಿದ್ದಾರೆ 4 ಮಾರ್ಕಿಗೆ. ಇದರಲ್ಲಿ ಎ ಮತ್ತೆ ಬಿ ಇದೆ. 12th ಕ್ವಶನ್ ಎ ಮತ್ತೆ ಬಿ. ಫಸ್ಟ್ ಏನು ನೋಡೋಣ ನಾವು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಕೇಳಿರೋ ನ್ಯೂಮರಿಕಲ್ ಇದು. ಸೊ ದ ರೆಸಿಸ್ಟರ್ಸ್ R1 is 2 ohms and R2 is having resistance of 4 ohms and R3 also having the resistance of 4 ohms. ಈ ತರ 3 ರೆಸಿಸ್ಟರ್ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಆ ಒಂದು ಸರ್ಕ್ಯೂಟ್ ರೆಸಿಸ್ಟರ್ಗಳನ್ನ 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಇಷ್ಟು ಸ್ಟೇಟ್ಮೆಂಟ್. ಏನ್ ಕೇಳಿದಾರೆ ನೋಡಿ. ಓಕೆ, ದೇ ಆಸ್ಕ್ಡ್ ಫಾರ್ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಅಂಡ್ ಟೋಟಲ್ ಕರೆಂಟ್. ಇದನ್ನ ಕೇಳಿದ್ದಾರೆ. ಯಾವುದೋ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಯು ನೀಡ್ ಟು ರೈಟ್ ದ ಗಿವನ್ ವ್ಯಾಲ್ಯೂಸ್. ಓಕೆ, ಸೊ ನೋಡೋಣ ಈಗ ಗಿವನ್ ವ್ಯಾಲ್ಯೂ ಬರ್ಕೊಳ್ಳೋಣ. ಏನ್ ಗಿವನ್ ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ. R1 is equal to 2 ohms, R2 is equal to 4 ohms and R3 is equal to 4 ohms. ಮತ್ತೇನ್ ಡಾಟಾ ಕೊಟ್ಟಿದ್ದಾರೆ ನೋಡಿ. ಬ್ಯಾಟ್ರಿ 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ 6 ವೋಲ್ಟ್. ಓಕೆನಾ. ಏನ್ ಕೇಳಿದರೆ ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ RP ಅಂತ ಬರ್ಕೊಳ್ತೀನಿ. ಯಾಕೆ RP ಬರ್ಕೊಳ್ತೀನಿ ಅಂದ್ರೆ ಇಲ್ಲಿ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಅಂತ ಹೇಳಿದರೆ, ಆಗ RP ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಫ್ resistors connected in parallel is equal to how much. Then they have asked for total current, that is I is equal to how much. Okay na. Now let us find out the total resistance. ಈ total resistance ಅಂತಂದ್ರೆ
ನೋಡಿ ನಿಮಗೆ ರೆಸಿಪ್ರೋಕಲ್ ವ್ಯಾಲ್ಯೂ ಬರುತ್ತಲ್ವಾ, ಟೋಟಲ್ ರೆಸಿಸ್ಟೆನ್ಸ್ 1/RP ಅಂತ ಬರುತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ. ದೆನ್ ವಾಟ್ ಇಸ್ ದಟ್ 1/R1. R1 ವ್ಯಾಲ್ಯೂ ಎಷ್ಟಿದೆ ಡೈರೆಕ್ಟ್ ಹಾಕೊಂತೀನಿ ನಾನು, 2 ohms ಇದೆ, ಪ್ಲಸ್ 1 ohms ಬರೆಯೋದು ಬೇಡ ಅಲ್ಲಿ, 1/2 ಪ್ಲಸ್ R2 ಎಷ್ಟಿದೆ 1/4, 34 ಇದೆ. ನೆಕ್ಸ್ಟ್ R3 4 ಇದೆ, ಹಾಗಾಗಿ 1/4. ಓಕೆ, ಸೊ ಇದಕ್ಕೆ ನಮಗೆ LCM ತಗೊಂಡ್ರೆ ಇಲ್ಲಿ 4 ಬರುತ್ತೆ, ದೆನ್ 2 ಪ್ಲಸ್ 1 ಪ್ಲಸ್ 1 that is equal to 4/4, that is equal to 1. Okay, 1/RP is equal to 1/1, that is nothing but 1 anta ಕರಿತೀವಿ. So that RP, we will get an answer that total resistance in the circuit RP is equal to 1 ohm. Okay, so ಇದು ನಮಗೆ ಆನ್ಸರ್ ಬಂತೀಗ. ಒಂದು ವೇರಿಯಬಲ್ ಕಂಡುಹಿಡಿದಿದ್ವಿ ನಾವು, RP is equal to 1 ohm ಅಂತ. ನೆಕ್ಸ್ಟ್ ಟೋಟಲ್ ಕರೆಂಟ್ ಕಂಡುಹಿಡಬೇಕು. ನಮಗೆ R ವ್ಯಾಲ್ಯೂ ಸಿಕ್ಕಿದೆ, ಈಗ ಟೋಟಲ್ ಕರೆಂಟ್ ಅನ್ನ ಕಂಡುಹಿಡಬೇಕು. ಸೊ I is equal to, according to Ohm's law, I is equal to V/R. V ಎಷ್ಟಿದೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅವರು, 6 ಇದೆ, ಅಂಡ್ R ಎಷ್ಟಿದೆ 1 ಇದೆ, ದಟ್ ಈಸ್ ಈಕ್ವಲ್ ಟು 6 ಅಂತ ಬರಿತೀವಿ. I is equal to 6 amps. ನೋಡಿ ಇಲ್ಲಿ ಯೂನಿಟ್ ಕೂಡ ಇಂಪಾರ್ಟೆಂಟು, ಇಲ್ಲಿ ಓಮ್ ಅಂತ ಬರೆದಿದ್ದೀನಿ ನಾನು, ವ್ಯಾಲ್ಯೂ 1 ಅಂತ ಬಂದಿದೆ, ಆದ್ರೆ ಓಮ್ ಅಂತ ಯಾಕೆ ಬರದೆ, ದಟ್ ಈಸ್ SI ಯೂನಿಟ್ ಅನ್ನ ಮೆನ್ಷನ್ ಮಾಡಲೇಬೇಕು, ನಿಮಗೆ ಹಾಫ್ ಮಾರ್ಕ್ ಇರುತ್ತೆ. ಇಲ್ಲಿ I is equal to 6 ಬಂದಿದೆ, I is equal to 6 amps ಅಂತ ನಾನು ಬರ್ಕೊಂಡಿದ್ದೀನಿ. ಓಕೆ, ಆಮ್ಸ್ ಅಂತ ಬರೆದ್ರೆ ನಿಮಗೆ ಹಾಫ್ ಮಾರ್ಕ್ ಇರುತ್ತೆ, ಯೂನಿಟ್ ಅನ್ನ ಬರೆಯೋದು ಮಿಸ್ ಮಾಡಬಾರ್ದು. ಓಕೆ, ಅಂಡ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಪ್ರತಿಯೊಂದಕ್ಕೂ ಮ್ಯಾಥ್ಸ್ ಅಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ ನ್ಯೂಮರಿಕಲ್ಗೆ. ಓಕೆನಾ, ಸೊ ನಮ್ಗೆ ಎರಡು ಗೊತ್ತಾಯ್ತು, ನಮಗೆ R ವ್ಯಾಲ್ಯೂ 1 ohm ಇದೆ ಅಂಡ್ I ವ್ಯಾಲ್ಯೂ 6 amps ಇದೆ. ಓಕೆ, ದಿಸ್ ಇಸ್ A ಅಂಡ್ ಇಟ್ ಕ್ಯಾರೀಸ್ 1.5 mark. ದೆನ್ ಇದರಲ್ಲಿ ಮತ್ತೆ B ಇದೆ, ಸಾರಿ 2 marks ಇದೆ ಇದಕ್ಕೆ. ದೆನ್ ಇದರಲ್ಲಿ B ಇದೆ, 200 joules of heat is produced in 2 seconds in 8 ohms resistance. Find the potential difference across the resistor. Okay, ಸ್ವಲ್ಪ ಸ್ಮಾಲ್ ಚೇಂಜ್, 2 ಇಲ್ಲ, ಈಚ್ ಅಂತ ಇದೆ ಕ್ವಶನ್ ಪೇಪರ್ ಅಲ್ಲಿ. ಈಚ್ ಸೆಕೆಂಡ್ ಇನ್ 8 ohms resistance, find the potential difference across the resistor ಅಂತ ಕೇಳಿದ್ದಾರೆ. ಓಕೆ, ಸೊ ಗಿವನ್ ಬರ್ಕೊಳ್ಳೋಣ ನಾವು. ಓಕೆ, ಏನ್ ಕೇಳಿದ್ದಾರೆ ಅವರು, ಹೀಟ್ ಕೊಟ್ಟಿದ್ದಾರೆ ನೋಡಿ, ಜೌಲ್ಸ್ ಅಂದ್ರೆ ಹೀಟ್ ಅಂತ, H is equal to 200 joules ಅಂಡ್ ಈಚ್ ಸೆಕೆಂಡ್ ಅಂತಿದೆ, ಅಂದ್ರೆ ಟೈಮ್ ಟಿ, ಈಚ್ ಅಂತ ಬಂದ್ರೆ ನಿಮಗೆ 1 ಅಂತ ತಗೋಬೇಕು, 1 second. ದೆನ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, R is equal to 8 ohms. They have asked for potential difference. ಸಿಂಬಲ್ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ಗೆ, V is equal to how much, V ಅಂತ ಹೇಳ್ತೀವಿ ಸಿಂಬಲ್. ಓಕೆನಾ, ಸೊ ನಮಗೆ ಜೌಲ್ಸ್ ಹೀಟಿಂಗ್ ಪ್ರಕಾರ H is equal to I² R into T ಅಂತ ಇದೆ. ಓಕೆ, ಸೊ ನಮ್ಗೆ ಏನ್ ಬೇಕಾಗಿದೆ ಈಗ, H ಕೊಟ್ಟಿದ್ರೆ ಆಲ್ರೆಡಿ, they have asked for V. ಓಕೆನಾ, ಸೊ V ಕಂಡುಹಿಡಿಬೇಕು ಅಂದ್ರೆ ನಮಗೆ ಅಕಾರ್ಡಿಂಗ್ ಟು ಓಮ್ಸ್ ಲಾ I ಬೇಕಾಗುತ್ತೆ, V is equal to I/R ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ V is equal to I into R ಅಲ್ವಾ. ಸೊ ಹಾಗಾಗಿ I ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಫಸ್ಟ್ I ಹೊರಗಡೆ ತಗೋಬೇಕು. ಸೊ I² is equal to H/RT. H ಎಷ್ಟಿದೆ 200 ಇದೆ, ಅಂಡ್ R is 8 and T is equal to 1 second ಇದೆ. Okay, so 200/8 is equal to 25. Okay, what is this, I²? I² is equal to 25, I is equal to √25, that is equal to 5. So I is equal to 5 amps. Okay, so this is the answer that we got. I ಎಷ್ಟಾಯ್ತು ಅಂದ್ರೆ ಕರೆಂಟ್, ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ 5 amps ಆಯ್ತು. ಈಗ ನಮ್ಗೆ I ವ್ಯಾಲ್ಯೂ ಸಿಕ್ಕಿದೆ ಎಷ್ಟು, 5 amps ಆಯ್ತು. ನಾವು ಇದು ಈ ಬೇಸ್ ಮೇಲೆ ನಾವು V ಕಂಡುಹಿಡಿಯೋಣ. V is equal to I into R, that is V is equal to IR ಅಂತ ಹೇಳ್ತೀವಲ್ಲ, ಅಕಾರ್ಡಿಂಗ್ ಟು ಓಮ್ಸ್ ಲಾ I into R. I ಏನಿದೆ ವ್ಯಾಲ್ಯೂ 5 ಇದೆ, ಅಂಡ್ R ವ್ಯಾಲ್ಯೂ ಏನಿದೆ ಇವಾಗಲೇ ಕಂಡುಹಿಡಿದೀವಿ ನಾವು, 8 ಅಂತ ಕೊಟ್ಟಿದ್ದಾರೆ ಅವರು, 8 ಇದೆ, ದಟ್ ಈಸ್ 40 ಆಯ್ತು. ಸೊ V is equal to 40 volts. ವೋಲ್ಟ್ ಅನ್ನೋದು SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಅದನ್ನ ನೀವು ಮೆನ್ಷನ್ ಮಾಡಲೇಬೇಕು, ಹಾಫ್ ಮಾರ್ಕ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಫೈನಲಿ ವಿ ಗಾಟ್ ದ ಆನ್ಸರ್ ದಟ್ 40 volts is the answer. ಓಕೆ, ಇದಕ್ಕೆ ನಿಮಗೆ 2 marks ಇರುತ್ತೆ. ಸೊ ಟೋಟಲ್ ಯು ವಿಲ್ ಗೆಟ್ 4 marks. ಓಕೆ, ಸೊ ನಾವು ಲೆಟ್ ಅಸ್ ಗೋ ಫಾರ್ ಎಕ್ಸ್ಟೆಂಡೆಡ್ ಲರ್ನಿಂಗ್. ಈ ನ್ಯೂಮರಿಕಲ್ ಸಾಲ್ವ್ ಮಾಡಿದಾಗ ನಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ, ಓಮ್ಸ್ ಲಾ ಮೇಲೆ ಕ್ವಶನ್ ಅನ್ನ ಕೇಳ್ಬೋದು. ಇಲ್ಲಿ ಓಮ್ಸ್ ಲಾ ಡೆಫಿನೇಷನ್ ಕೇಳ್ಬೋದು ಅಥವಾ ನ್ಯೂಮರಿಕಲ್ ಅನ್ನ ಕೇಳ್ಬೋದು. ಓಕೆ, ಸೊ ಲೈಕ್ V is equal to IR, I is equal to V/R. ಓಕೆ, ಸೊ ಈ ರೀತಿ
ನಿಮಗೆ ಒಂದೊಂದು ವೇರಿಯೇಬಲ್ ಕೊಟ್ಟು ಇನ್ನೊಂದು ವೇರಿಯೇಬಲ್ ಅನ್ನು ಕಂಡುಹಿಡಿಬಹುದು. ವ್ಯಾಟೇಜ್ ಬಗ್ಗೆ ಕ್ವಶನ್ ಕೇಳ್ಬೋದು, ಕಿಲೋವ್ಯಾಟ್ ಅವರು, ಓಕೆ, ವ್ಯಾಟ್ ಅವರ್ ಇದ್ರ ಬೇಸ್ ಮೇಲೆ. ಹೀಟ್ ಜನರೇಟೆಡ್, ಎಷ್ಟು ಹೀಟ್ ಜನರೇಟ್ ಆಯಿತು, ಎಷ್ಟು ವರ್ಕ್ ಡನ್ ಆಯಿತು ಅಂತ ಕೇಳ್ಬೋದು. ನೆಕ್ಸ್ಟ್ ರೆಸಿಸ್ಟೆನ್ಸ್ ಮೇಲೆ, ರೆಸಿಸ್ಟಿವಿಟಿ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಲೈಕ್ ರೆಸಿಸ್ಟೆನ್ಸ್ ಅಂದರೆ ಸೀರೀಸ್ ಕನೆಕ್ಷನ್ ಇದೆಯಾ, ಪ್ಯಾರಲಲ್ ಕನೆಕ್ಷನ್ ಇದೆಯಾ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಯಾವ ರೀತಿ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಸಮ್ಟೈಮ್ಸ್ ಏನು ಮಾಡ್ತಾರೆ, ರೆಸಿಸ್ಟರ್ಗಳನ್ನು ಒಂದೆರಡು ರೆಸಿಸ್ಟರ್ಸ್ ಇದೆ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಮತ್ತೆ ಒಂದೆರಡು ರೆಸಿಸ್ಟರ್ಸ್ ಇದೆ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತಾರೆ. ಸೊ ಅವಾಗ ನೀವು ಯಾವ ರೀತಿ ಕಂಡುಹಿಡಬೇಕು, ಫಸ್ಟು ಪ್ಯಾರಲಲ್ ಕಂಡುಹಿಡ್ಕೋಬೇಕು. ಓಕೆ, R3 R4 ಅಂತ ತೊಗೊಂಡ್ರೆ ಇದ್ರದ್ದು ಪ್ಯಾರಲಲ್ ಕನೆಕ್ಟ್ ಮಾಡಿಕೊಂಡು ಇದನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾರಲ್ಲ, ಸೊ ಇದನ್ನ ಟೋಟಲ್ ಮಾಡ್ಕೋಬೇಕು. ಅವಾಗ R1 R2 ಅಂತ ತೊಗೊಂಡ್ರೆ R1 ಪ್ಲಸ್ R2 ಆಗುತ್ತೆ, 1/R3 ಪ್ಲಸ್ 1/R4 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಕಂಡುಹಿಡ್ಕೊಂಡು ಇದ್ರ ಜೊತೆಗೆ ನೀವು ಸಮ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ ನಿಮ್ಗೆ. ಅವಾಗ ಈ ರೀತಿ ಸೀರೀಸ್ ಮತ್ತು ಪ್ಯಾರಲಲ್ ಎರಡೂ ರೆಸಿಸ್ಟರ್ಗಳನ್ನು ಕೊಡೋ ಸಾಧ್ಯತೆಗಳಿರುತ್ತೆ. ಸೊ ಅದೆಲ್ಲ ರೀತಿಯ ವರ್ಕ್ಡ್ ಎಕ್ಸಾಂಪಲ್ಸು ಟೆಕ್ಸ್ಟ್ ಬುಕ್ಕಲ್ಲಿದೆ, ನೀವು ಅದನ್ನೇ ಸಾಲ್ವ್ ಮಾಡಿದ್ರು more than enough for the exam point of view. Okay, so now next question ge hogona, that is 4 mark question. Write any two differences between convex lens and concave lens. Convex matte concave lens naduve difference, idu most common question and most easy question kuda. So ನಾವು ಡಿಫ್ರೆನ್ಸ್ ಬರಿಬೇಕಾದ್ರೆ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ನ ಶೇಪ್ ನೋಡ್ಕೊಂಡ್ಬಿಟ್ರೆ ಆಯ್ತು. ಸೊ ಇದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಈ ರೀತಿ ಕಾನ್ಕೇವ್ ಲೆನ್ಸ್ ಇರುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸ್ ಇಂದು ಫಸ್ಟ್ ಡಿಫರೆನ್ಸ್ ಹೇಳೋದಾದ್ರೆ ಇಟ್ ಈಸ್ ಥಿಕ್ಕರ್ ಅಟ್ ದ ಮಿಡಲ್ ಅಂಡ್ ಥಿನ್ನರ್ ಅಟ್ ದ ಎಡ್ಜಸ್. ಅಂಡ್ ಅದು ಕಾನ್ಕೇವ್ ಲೆನ್ಸ್ ಆಪೋಸಿಟ್, ಇದು ಕಾನ್ವೆಕ್ಸ್ ಅಂತ ತಗೊಂಡ್ರೆ ಇದು ಕಾನ್ಕೇವ್. ಓಕೆನಾ, ಸೊ ಕಾನ್ವೆಕ್ಸ್ ಕಾನ್ಕೇವ್ ನೋಡಿ. ಸೊ ಕಾನ್ವೆಕ್ಸ್ ಅಂದ್ರೆ ಥಿಕ್ಕರ್ ಅಟ್ ದ ಮಿಡಲ್ ಅಂಡ್ ಥಿನ್ನರ್ ಅಟ್ ದ ಎಡ್ಜಸ್. ಅದೇ ರೀತಿ ಆಪೋಸಿಟ್ ಇದು ಕಾನ್ಕೇವ್, ಥಿನ್ನರ್ ಅಟ್ ದ ಮಿಡಲ್ ಅಂಡ್ ಥಿಕ್ಕರ್ ಅಟ್ ದ ಎಡ್ಜಸ್. ಓಕೆ, ಅದನ್ನ ಬರೀತೀರಿ. ನೆಕ್ಸ್ಟ್ ಕಾನ್ವೆಕ್ಸ್ ಲೆನ್ಸ್ ಈಸ್ ನೋನ್ ಆಸ್ ಕನ್ವರ್ಜಿಂಗ್ ಲೆನ್ಸ್. ಯಾಕೆ? when light rays falls on the convex lens they will converge at a point, ಒಂದು ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗ್ತವೆ. ಅದೇ ರೀತಿ ಲೈಟ್ ಕಾನ್ಕೇವ್ ಲೆನ್ಸ್ ಮೇಲೆ ಬಿದ್ದಾಗ ಅದು ಡೈವರ್ಜ್ ಆಗುತ್ತೆ, ಅದಕ್ಕೆ ಈ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಅಥವಾ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು, ಇದನ್ನ ಕನ್ವರ್ಜಿಂಗ್ ಲೆನ್ಸ್ ಅಂತೀವಿ ಅಂತಾದ್ರೂ ಹೇಳ್ಬೋದು, ಅಥವಾ ದಿಸ್ ಲೆನ್ಸ್ ಕನ್ವರ್ಜಸ್ ದ ಲೈಟ್ ರೇಸ್ ಅಂಡ್ ದಿಸ್ ಲೆನ್ಸ್ ಡೈವರ್ಜಸ್ ದ ಲೈಟ್ ರೇಸ್ ಅಂತ ಹೇಳ್ಬೋದು. ಇಷ್ಟು ಸಾಕು. ಕೆಲವರು ಇದನ್ನ ಕರೆಕ್ಷನ್ಗೆ ಅಂದ್ರೆ ಮಯೋಪಿಯಾ ಕರೆಕ್ಷನ್ ಮಾಡೋಕ್ಕೆ, ಹೈಪರ್ ಮೆಟ್ರೋಪಿಯಾ ಕರೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಬರೀತಾರೆ. ದಟ್ ಈಸ್ ನಾಟ್ ದ ಡಿಫರೆನ್ಸ್, ಅದನ್ನ ನೀವು ಬರೀಬಾರ್ದು. ಓಕೆ, ಟೈಪ್ ಆಫ್ ಇಮೇಜ್ ಫಾರ್ಮ್ ಬೈ ಲೆನ್ಸಸ್ ಬರೆದ್ರೆ ಓಕೆ, ಬಟ್ ಕರೆಕ್ಷನ್ ಮಾಡೋದು ದಟ್ ಈಸ್ ಅನದರ್ ಪಾಯಿಂಟ್ ಆಫ್ ವ್ಯೂ. ಡಿಫರೆನ್ಸ್ ಹೇಳ್ಬಾರ್ದು ನಾವು, ಡಿಫರೆನ್ಸ್ ಅಲ್ಲಿ ಇಷ್ಟನ್ನೇ ಹೇಳಬೇಕು. ಓಕೆ, ಯು ನೀಡ್ ಟು ರಿಮೆಂಬರ್ ದಟ್. ನೆಕ್ಸ್ಟ್ ಅದರಲ್ಲಿ ಬಿ ಕ್ವಶನ್ ನೋಡಿ, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ ಏರ್ ಎಂಟರ್ಸ್ ಆಬ್ಲಿಕ್ಲಿ ಇನ್ ಟು ವಾಟರ್. ಡಸ್ ದ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್ ಅಂಡ್ ವೈ ಅಂತ ಕೇಳಿದ್ರು. ಓಕೆ, ದಿಸ್ ಇಸ್ ಅಬೌಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಒಂದು ಕ್ವಶನ್ ಇದೆ. ಒಂದು ಮೀಡಿಯಂ ಏರ್ ಇಂದ ವಾಟರ್ಗೆ ಲೈಟ್ ರೇ ಆಬ್ಲಿಕ್ ಆಗಿ ಬಂದು ಟ್ರಾವೆಲ್ ಆಗ್ತಾ ಇದೆ, ಆಬ್ಲಿಕ್ ಆಗಿ ಬೀಳ್ತಾ ಇದೆ, ಏರ್ ಇಂದ ವಾಟರ್ ಒಳಗಡೆ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ಏನಂತೀವಿ, ಆ ಪಾಯಿಂಟ್ ಅಲ್ಲಿ ನಾರ್ಮಲ್ ಅಂತ ಬರ್ಕೊಳ್ತೀವಿ. ಸೊ ಈ ಲೈಟು ರಿಫ್ರಾಕ್ಟ್ ಆಗುತ್ತೆ. ರಿಫ್ರಾಕ್ಟ್ ಆದಾಗ ನಾರ್ಮಲ್ ಇಂದ ಹೊರಗಡೆ ಹೋಗುತ್ತಾ ಅಥವಾ ನಾರ್ಮಲ್ ಕಡೆಗೆ ಬರುತ್ತಾ? ಓಕೆ, ದಟ್ ಡಿಪೆಂಡ್ಸ್ ಆನ್ ಆಪ್ಟಿಕಲ್ ಡೆನ್ಸಿಟಿ. ದಟ್ ಡಿಪೆಂಡ್ಸ್ ಆನ್ ಆಪ್ಟಿಕಲ್ ಡೆನ್ಸಿಟಿ. ಓಕೆನಾ, ಸೊ ಆಪ್ಟಿಕಲ್ ಡೆನ್ಸಿಟಿ ಏನ್ ಹೇಳುತ್ತೆ, ಯಾವ ಮೀಡಿಯಂಗೆ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇದೆಯೋ, ಮೀನ್ಸ್ ಡೆನ್ಸರ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೆ, ರೇರರ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಈ ಏರು ಮತ್ತೆ ವಾಟರ್ ತಗೊಂಡ್ರೆ ಏರ್ ಈಸ್ ಆಪ್ಟಿಕಲಿ ರೇರರ್ ಮೀಡಿಯಂ ಅಂಡ್ ವಾಟರ್ ಈಸ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಂ. ಸೊ ರೇರರ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇದ್ದಿದ್ದು ಡೆನ್ಸರಿಗೆ ಎಂಟರ್ ಆದ ತಕ್ಷಣ ಸ್ಪೀಡ್ ಆಫ್ ಲೈಟ್ ಕಡಿಮೆ ಆಗುತ್ತೆ. ಡ್ಯೂ ಟು ದ ಡಿಕ್ರೀಸ್ ಇನ್ ಸ್ಪೀಡ್ ಆಫ್ ಲೈಟ್ the ray of light bends towards the normal. ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಒಂದ್ ವೇಳೆ ಇದು ಉಲ್ಟಾ ಆಗಿದ್ರೆ, ವಾಟರ್ ಮೇಲಿದ್ದು ಏರ್ ಕೆಳಗಡೆ ಇದ್ದಿದ್ರೆ ವಾಟರ್ ಇಂದ ಏರ್ಗೆ ಟ್ರಾವೆಲ್ ಆಗಬೇಕಾದ್ರೆ ಸ್ಪೀಡ್ ಆಫ್ ಲೈಟ್ ಇನ್ಕ್ರೀಸ್ ಆಗೋದ್ರಿಂದ ಅವೇ ಫ್ರಮ್ ದ ನಾರ್ಮಲ್ ಲೈಟ್ ರೇ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ದ ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಆಪ್ಟಿಕಲ್ ಡೆನ್ಸಿಟಿ. ಓಕೆನಾ, ಸೊ ಇದಕ್ಕೆ ಆನ್ಸರ್ ಏನು, ನಾರ್ಮಲ್ ಅವೇ ಫ್ರಮ್ ದ ಟುವರ್ಡ್ಸ್ ದ ನಾರ್ಮಲ್ ಅವೇ ಫ್ರಮ್ ದ ನಾರ್ಮಲ್ ಅಂತಂದ್ರೆ ದ ರೇ ಆಫ್ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಅಂತ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರು ನೋಡೋರು, ವೈ ಅಂತ ಕೇಳಿದ್ದಾರೆ. ವೈ ಅಂತಂದ್ರೆ ಡ್ಯೂ ಟು ದ ಡಿಕ್ರೀಸ್ ಇನ್ ಸ್ಪೀಡ್ ಆಫ್ ಲೈಟ್. whenever the light ray enters from optically rarer medium to denser medium, the speed of light decreases so that it bends towards the normal ಅಂತ ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರೀಬೇಕು. ಓಕೆ, ಸೊ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಫಾರ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ನಾವು ಎಕ್ಸ್ಟೆಂಡೆಡ್ ಲರ್ನಿಂಗ್ ಅನ್ನ ನೋಡಿದ್ರೆ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಇಲ್ಲಿ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರುತ್ತೆ,
ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಲೈಕ್ ಯಾವುದೋ ಒಂದು ಡೈಮಂಡ್ದು ಅಥವಾ ಇನ್ನೊಂದು ಯಾವುದೋ ಮೀಡಿಯಮ್ದು ಆಪ್ಟಿಕಲ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಬಿಟ್ಟು ಅದಕ್ಕೆ ಮೀನಿಂಗ್ ಏನು ಅಂತ ಕೇಳ್ಬೋದು. ಡೆಫಿನೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೇಳ್ಬೋದು. ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸು ಮತ್ತು ಸ್ಪೀಡ್ ಆಫ್ ಲೈಟ್ ನಡುವೆ ಡಿಫ್ರೆನ್ಸ್ ರಿಲೇಷನ್ಶಿಪ್ ಏನು ಅಂತ ಕೇಳ್ತಾರೆ. ಲೈಕ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆದರೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ ಅನ್ನೋದು. ದೆನ್ ಆಪ್ಟಿಕಲ್ ಡೆನ್ಸಿಟಿ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ನಡುವೆ ರಿಲೇಷನ್ಶಿಪ್ ಈಗಾಗಲೇ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಅದ್ರ ಮೇಲೂ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಥವಾ ಸಮ್ಟೈಮ್ಸ್ ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ನ್ಯೂಮರಿಕಲ್ಸ್ ಅನ್ನ ಕೇಳ್ಬೋದು. ಇದನ್ನು ಜಾಸ್ತಿ ಕೇಳಿಲ್ಲ ಇಲ್ಲಿವರೆಗೂ. ದೇರ್ ಇಸ್ ಎ ಚಾನ್ಸ್ ವರ್ಕ್ಡ್ ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ, ಅದನ್ನು ನೀವು ಸ್ವಲ್ಪ ಸಾಲ್ವ್ ಮಾಡಿ ನೋಡ್ಕೊಂಡಿದ್ರೆ ಸಾಕಾಗುತ್ತೆ. ಬಟ್ ಯೂಶಲಿ ನ್ಯೂಮರಿಕಲ್ ಸ್ವಲ್ಪ ಈಸಿನೇ ಇರುತ್ತೆ, ಅಷ್ಟು ಡಿಫಿಕಲ್ಟ್ ಏನೂ ಇರೋದಿಲ್ಲ. ಓಕೆ, ಅಂದರೆ ಲೈಕ್ ಲೆನ್ಸ್ ಫಾರ್ಮುಲಾ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ತುಂಬ ಕಡಿಮೆ, ಇಲ್ಲಿವರೆಗೂ ಜಾಸ್ತಿ ಕೇಳಿಲ್ಲ, ಬಟ್ ಈ ಥರ ಕಾನ್ಸೆಪ್ಟನ್ನು ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕ್ಸ್ಟೆಂಡೆಡ್ ಲರ್ನಿಂಗ್ ಫಾರ್ ದಿಸ್ ಕಾನ್ಸೆಪ್ಟ್. ಸೊ ಇಷ್ಟು ಫಿಸಿಕ್ಸ್ ಪಾರ್ಟ್. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಕೆಮಿಸ್ಟ್ರಿ ಪಾರ್ಟ್ಗೆ ಹೋಗೋಣ. ಓಕೆ, ಸೊ ತುಂಬ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ದ ಮೇನ್ ರೀಸನ್ ಈಸ್ ಟು ಕವರ್ ಹೋಲ್ ಸಿಲೆಬಸ್ ಬೈ ಸಾಲ್ವಿಂಗ್ ಒನ್ ಕ್ವಶನ್ ಪೇಪರ್. ಓಕೆ, ಅದೇ ನಮ್ಮ ಮೋಟೋ ಆಗಿರೋದ್ರಿಂದ ನಾವು ಆ ರೀತಿ ಡಿಸ್ಕಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದರಲ್ಲಿ ನಾವು ಕಾನ್ಸೆಪ್ಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಕೆಮಿಸ್ಟ್ರಿಯಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಜೊತೆಗೆ ಅದನ್ನ ಯಾವ ರೀತಿ ನಾವು ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇನ್ ದ ಮೇನ್ ಎಕ್ಸಾಮ್. ಓಕೆ, ಅಲ್ಲಿವರೆಗೂ ಕೀಪ್ ಸ್ಟಡಿಯಿಂಗ್, ಟೇಕ್ ಕೇರ್.